ಇದೇ ನೋಡಿ ನಾನು ಹೇಳ್ದಂಥ ರಿಚ್ ಪಾಯಿಂಟ್. ಇದು ಲಕ್ಷ್ಮೀ ಗಣಪತಿ ದೇವಸ್ಥಾನ ಅಂತ. ಇದು ನೋಡಿ ಪಾಯಿಂಟ್ ಇಂದ ಎಕ್ಸಾಕ್ಟ್ ಆಗಿ ಲೆಫ್ಟ್ ಸೈಡ್ ಅಲ್ಲಿ ಬೀಳುವಂತ ಮಳೆ ವೆಸ್ಟರ್ನ್ ಘಾಟ್ ತೋರಿಸಿರೋದು. ಇದನ್ನ ಬ್ರಿಟಿಷರ್ ಕಾಲದವರೇ ಮಾಡಿದ್ರಂತೆ. ಇದನ್ನ ಜಾಗ್ರಫಿಕಲಿ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರೋ ಈ ಜಾಗನ ನೀವು ಇನ್ನೂ ವಿಸಿಟ್ ಮಾಡಿಲ್ಲ ಅಂದ್ರೆ, ನಾವಿವತ್ತು ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್ವಿ, ಅಲ್ಲಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಈಗ ವಾಪಸ್ ಹೋಗ್ತಾ ಇದೀವಿ. ಬಟ್ ಇಲ್ಲಿ ಆನ್ ದ ವೇ ನಮಗೆ ಸಕಲೇಶ್ಪುರದಲ್ಲಿ ಒಂದು ರಿಚ್ ಪಾಯಿಂಟ್ ಅಂತ ಒಂದಿದೆ ಅಂತ ಗೊತ್ತಾಯ್ತು. ಸೊ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಹೋಗ್ತಾ ಇದೀವಿ. ರಿಚ್ ಪಾಯಿಂಟ್ ಅಂದರೆ ಏನು ಅಂದರೆ, ನೇಚರಲ್ಲಿ ಒಂದು ಮಳೆ ಹನಿ ಬಿದ್ದ ಮೇಲೆ ಅದು ಒಂದು ಎಲ್ಲಿಗಾದರೂ ಒಂದು ಹೋಗಿ ಸೇರುತ್ತಲ್ವಾ. ಸೊ ಈ ಥರ ಸೇರುವಾಗ ಎರಡು ಭಾಗ ಆಗಿ ಡಿವೈಡ್ ಆಗಿ ಎರಡು ಬೇರೆ ಬೇರೆ ಸಮುದ್ರಗಳನ್ನ ಸೇರುವಂಥ ಪಾಯಿಂಟ್ ಅದು. ಎಷ್ಟು ಕೇಳಲಿಕ್ಕೆ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಲ್ವಾ. ಆ ಒಂದು ಪಾಯಿಂಟಿಂದ ಬೀಳೋಂಥ ನೀರು ಎರಡು ಕಡೆ ಡಿವೈಡ್ ಆಗಿ ಹೋಗಿ ಒಂದು ರೈಟ್ ಸೈಡ್ ಹೋಗೋದು ಒಂದು ಸಮುದ್ರಕ್ಕೆ, ಲೆಫ್ಟ್ ಸೈಡ್ ಹೋಗೋದು ಒಂದು ಸಮುದ್ರಕ್ಕೆ ಹೋಗಿ ಜಾಯ್ನ್ ಆಗುತ್ತಂತೆ. ಸೊ ಇಂಥ ಒಂದು ಅದ್ಭುತವಾದ ಒಂದು ಜಾಗನ ನೋಡೋದಕ್ಕೆ ಈಗ ನಾವು ಹೋಗ್ತಾ ಇದ್ದೀವಿ. ಇದೇ ನೋಡಿ ನಾನು ಹೇಳ್ದಂಥ ರಿಚ್ ಪಾಯಿಂಟ್. ಈಗ ಅಟ್ಲೀಸ್ಟ್ ನೀಟಾಗಿ ಕಾಣ್ತಾ ಇದೆ. ಮುಂಚೆ ಎಲ್ಲ ನೀವು ಹಳೆ ವಿಡಿಯೋಸ್ಗಳನ್ನ ನೋಡಿ ಇದನ್ನು ಚೆಕ್ ಮಾಡಿ ನೋಡಿ, ಅಷ್ಟು ವಿಸಿಬಿಲಿಟಿನೂ ಇಲ್ಲ. ಮತ್ತು ಹಿಂದ್ಗಡೆ ಎಲ್ಲ ಈಗ ಟೆಂಪಲ್ ಏನು ಕಾಣ್ತಾ ಇದೆ, ಆ ಟೆಂಪಲ್ ಎಲ್ಲ ಮುಂಚೆ ಇರಲೇ ಇಲ್ಲ. ಸೊ ಇವಾಗ ನಮಗೆ ಇದು ಹೊಸದಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಕಣ್ಣಿಗೆ ಬೇಗ ಬಿತ್ತು. ಸೊ ಬರೋದಕ್ಕೆ ಹೆಲ್ಪ್ ಆಯಿತು. ಇಲ್ಲಾಂದರೆ ಇದು ಲೆಸ್ ಪಾಪ್ಯುಲರ್ ಏರಿಯಾ ಆಗಿರೋದ್ರಿಂದ ಅಷ್ಟು ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ. ಇಲ್ಲಿ ಹತ್ತಿರದಲ್ಲೇ ಬಿಸ್ಲೆಘಾಟ್ ವ್ಯೂ ಪಾಯಿಂಟ್ ಕೂಡ ಇದೆ. ಸೊ ವ್ಯೂ ಪಾಯಿಂಟ್ ನೋಡೋಕ್ಕೆ ಬರೋರು ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಏನಾದ್ರು ನೀವು ಪ್ಲಾನ್ ಮಾಡ್ತಿದ್ರೆ ಅಂಥ ಟೈಮಲ್ಲಿ ನೀವು ಇಲ್ಲಿಗೆ ಬರಬಹುದು. ಇದು ಮಂಕನಹಳ್ಳಿ ಅನ್ನೋ ಗ್ರಾಮ, ಇದೊಂದು ವಿಲೇಜ್. ಇದು ಮಂಕನಹಳ್ಳಿ ಅಂತ ಹಾಸನ ಜಿಲ್ಲೆಗೆ ಸೇರಿರುತ್ತೆ. ಹಾಗೆ ಸಕಲೇಶ್ಪುರ ತಾಲೂಕಿಗೆ ಸೇರಿರುವಂಥ ಒಂದು ಜಾಗ ಇದು. ಇಲ್ಲಿ ನೋಡಿ ಈಗ ಎಷ್ಟು ಚೆನ್ನಾಗಿ ಇವರು ಎಲ್ಲ ಟೆಂಪಲ್ ಎಲ್ಲ ಮಾಡಿದ್ದಾರೆ. ಈಗ ರೀಸೆಂಟಾಗಿ ಮಾಡಿದ್ದಾರೆ ಅನಿಸುತ್ತೆ. ಹಾಗಾಗಿ ಎಲ್ಲ ಹೊಸದಾಗಿ ಕಾಣಿಸ್ತಾ ಇದೆ. ಟೆಂಪಲ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಒಳಗಡೆ ಹೋಗಿಬಿಟ್ಟು ಓಪನ್ ಇದ್ರೆ ತೋರಿಸ್ತೀನಿ. ಟೆಂಪಲ್ ಓಪನ್ ಇಲ್ಲ, ಮೋಸ್ಟ್ ಪ್ರಾಬ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನಿಸುತ್ತೆ. ಸೊ ಇಲ್ಲಿಂದ ಹೊರಗಿಂದನೇ ತೋರಿಸ್ತಾ ಇದ್ದೀನಿ. ನೋಡೋಣ, ಅಲ್ಲೊಂದು ಗೇಟ್ ಇದೆ. ಗೇಟ್ ಏನಾದರೂ ಓಪನ್ ಇದ್ದರೆ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ಒಳಗೆಲ್ಲ ಹೇಗಿದೆ ಅಂತ. ಹೋಗಿ ನೋಡ್ಕೊಂಡು ಬರೋಣ. ನೋಡಿ ಗೇಟ್ ಕಾಣಿಸ್ತಾ ಇದೆ. ಗೇಟ್ಗೇನು ಯಾವುದೋ ಲಾಕ್ ಇಲ್ಲ ಅನಿಸುತ್ತೆ. ಸೊ ಹೋಗೋಣ, ಹೋಗಿಬಿಟ್ಟು ಒಳಗಡೆ ಜಸ್ಟ್ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ನನಗೂ ಈ ಪ್ಲೇಸ್ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ನಾನು ಈ ರೀಲ್ಸ್ಗಳಲ್ಲಿ ನೋಡಿ ಹಾಗೆ ಯೂಟ್ಯೂಬಲ್ಲಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಹೋಗೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಬಂದಿದ್ದೀನಿ. ಟೆಂಪಲ್ ನೋಡಿ, ಇದು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿರುವಂಥ ಟೆಂಪಲ್ ಇದು. ಇಲ್ಲಿ ಲೋಕಲೈಟ್ಸಿಗೆ ಗೊತ್ತಿರುತ್ತೆ ಯಾವಾಗ ಕನ್ಸ್ಟ್ರಕ್ಟ್ ಮಾಡಿದ್ರು ಅಂತ. ಬಟ್ ನೋಡಿದ್ರೆ ಗೊತ್ತಾಗ್ತಿದೆ ರೀಸೆಂಟಾಗಿ ಮಾಡಿರೋದು ಅಂತ. ಇನ್ನೂ ಕಂಪ್ಲೀಟಾಗಿ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಸುತ್ತ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಪಕ್ಕದಲ್ಲೇ ಏನು ಕಾಣಿಸ್ತಿದೆಯಲ್ಲ, ಈ ಕೆರೆ ಏನು ತುಂಬ್ತಾ ಇದೆ, ಇದರ ನೀರು ಬಗ್ಗೆನ ನಾನು ಹೇಳ್ತಾ ಇದ್ದಿದ್ದು. ಎರಡು ಕಡೆ ಹೋಗುತ್ತೆ ಅಂತ ಹೇಳ್ದಲ್ಲ. ಇಲ್ಲಿಂದ ಹೋಗುವಂಥ ಮಳೆ ನೀರು ಎಲ್ಲಿಗೆ ಹೋಗುತ್ತೆ ಅಂದರೆ, ಒಂದು ಸೈಡ್ ರೈಟ್ ಸೈಡ್ ಹೋಗುವಂಥದ್ದು ಒಂದು ಸಮುದ್ರಕ್ಕೆ ಸೇರುತ್ತೆ, ಲೆಫ್ಟ್ ಸೈಡ್ ಹೋಗುವಂಥದ್ದು ಇನ್ನೊಂದು ಸಮುದ್ರಕ್ಕೆ ಸೇರುತ್ತೆ. ಅದು ಆ ಕಲ್ಲು ಮೇಲೆ ಅವ್ರು ಮೆನ್ಷನ್ ಮಾಡಿದ್ದಾರೆ. ನಿಮಗೆ ನೆಕ್ಸ್ಟ್ ಆ ಕಲ್ಲನ್ನ ತೋರಿಸ್ಬಿಟ್ಟೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಲಕ್ಷ್ಮೀ ಗಣಪತಿ ದೇವಸ್ಥಾನ ಅಂತ. ಇದು ನೋಡಿ ಗಣಪತಿ ವಿಗ್ರಹ ಇಲ್ಲಿ ಹೊರಗಡೆ ಕಾಣ್ತಾ ಇದೆ. ಪೂಜೆ ಎಲ್ಲ ಆಗಿದೆ. ಸೊ ಪೂಜೆ ಮಾಡ್ತಾರೆ ಅನಿಸುತ್ತೆ, ಓಪನ್ ಆಗಿದೆ ಅನಿಸುತ್ತೆ. ಈ ಪಾಯಿಂಟಿಂದ ಎಕ್ಸಾಕ್ಟ್ ಆಗಿ ಲೆಫ್ಟ್ ಸೈಡಲ್ಲಿ ಬೀಳುವಂಥ ಮಳೆ ವೆಸ್ಟರ್ನ್ ಘಾಟ್ಸ್ ಮೂಲಕ ಹೋಗಿ ನೇತ್ರಾವತಿ ನದಿನ ಸೇರಿಕೊಳ್ಳುತ್ತೆ. ಅಲ್ಲಿಂದ ಅರೇಬಿಯನ್ ಸೀಗೆ ಹೋಗುತ್ತೆ. ಹಾಗೆ ರೈಟ್ ಸೈಡಲ್ಲಿ ಬೀಳುವಂಥ ನೀರು ಹೇಮಾವತಿ ರಿವರ್ಗೆ ಹೋಗ್ಬಿಟ್ಟು ಸೇರಿಕೊಳ್ಳುತ್ತೆ. ಅಲ್ಲಿಂದ ಕಾವೇರಿಗೆ ಹೋಗುತ್ತೆ. ಕಾವೇರಿಯಿಂದ ಬೇ ಆಫ್ ಬೆಂಗಾಲ್ಗೆ ಹೋಗಿ ಸೇರಿಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ನೀವು ಎರಡು ನೇಮ್ನ ನೋಡ್ತಾ ಇದ್ದೀರಲ್ಲ, ಬೇ ಆಫ್ ಬೆಂಗಾಲ್ ಮತ್ತು ಅರೇಬಿಯನ್ ಸಿ ಅಂತ ಎರಡು ಡಿವೈಡ್ ಹೇಗಾಗುತ್ತೆ ಅಂತ ಇಲ್ಲಿ ತೋರಿಸಿರೋದು. ಇದನ್ನು ಬ್ರಿಟಿಷರ್ ಕಾಲದವರೇ ಮಾಡಿದ್ರಂತೆ ಇದನ್ನು. ಸೊ ಅದನ್ನು ರಿಚ್ ಪಾಯಿಂಟ್ ಅಂತ ಗುರ್ತು ಮಾಡಿ ಅವರು ಇಟ್ಟಿದ್ದಾರೆ. ನೋಡಿ ಇಲ್ಲಿ ಮಂಕನಹಳ್ಳಿ ಕಾಣಿಸ್ತಾ ಇದೆ ಅಲ್ವಾ. ಈ ಮಂಕನಹಳ್ಳಿದು ಎರಡೂ ಸೈಡ್ ನೀವು ಅಬ್ಸರ್ವ್ ಮಾಡಿ, ಲೆಫ್ಟ್ ಅಂಡ್ ರೈಟ್ ಎರಡೂ ಕಡೆ ನಿಮಗೆ ಲೈನ್ಸ್ಗಳು ಕಾಣ್ತಿದ್ದೀರಾ. ಇದನ್ನ ಕೌಂಟರ್ ಲೈನ್ಸ್ ಅಂತ ಹೇಳ್ತಾರೆ. ಈ ಕೌಂಟರ್ ಲೈನ್ಸ್ ಏನಿದೆ, ಇದನ್ನ ಕನ್ನಡದಲ್ಲಿ ನಾವು ಸಮ ಎತ್ತರ ರೇಖೆಗಳು ಅಂತ ಹೇಳ್ಬೋದು. ಸೊ ಎತ್ತರ ಪ್ರದೇಶದಿಂದ ನೀರ್ ಹರಿಯುವಂಥದ್ದು ಎರಡು ಕಡೆ ಡಿವೈಡ್ ಆಗುತ್ತೆ ಅಂತ ಈ ಕೌಂಟರ್ ಲೈನ್ಸ್ಗಳು ನೀಟಾಗಿ ತೋರಿಸುತ್ತೆ. ಇನ್ನೂ ಒಂದು ಇಮೇಜ್ ಇದೆ ಹತ್ರ, ಅದನ್ನ ತೋರಿಸ್ತೀನಿ ನೋಡಿ ನಿಮ್ಗೆ. ನೋಡಿ ಈ ಇಮೇಜ್ ಅಲ್ಲೂ ಕೂಡ ನಿಮ್ಗೆ ನೀಟಾಗಿ ಕಾಣುತ್ತೆ ಎರಡು ಕಡೆ ಹೇಗೆ ಡಿವೈಡ್ ಆಗಿ ಹೋಗ್ತಾ ಇದೆ ಅಂತ. ಸೊ ಇದು ಒಂದು ಏನ್ ಹೈಯೆಸ್ಟ್ ಪ್ಲೇಸ್ ಇದೆ, ಆ ಪ್ಲೇಸ್ ಇಂದ ಎರಡೂ ಕಡೆ ಹೇಗೆ ಡಿವೈಡ್ ಆಗ್ತಿದೆ ಅಂತ ಇದು ನಮ್ಗೆ ಕ್ಲಾರಿಟಿನ ಕೊಡುತ್ತೆ. ಜಾಗ್ರಫಿಕಲಿ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರೋ ಈ ಜಾಗನ ನೀವು ಇನ್ನೂ ವಿಸಿಟ್ ಮಾಡಿಲ್ಲ ಅಂದ್ರೆ, ನೆಕ್ಸ್ಟ್ ಟೈಮ್ ಬಿಸ್ಲೆಘಾಟಿಗೆ ಬಂದ್ರೆ ಅಥವಾ ಕುಕ್ಕೆ ಸುಬ್ರಹ್ಮಣ್ಯಗೆ ಏನಾದ್ರು ಹೋಗ್ತಾ ಇದ್ರೆ ಈ ಪ್ಲೇಸ್ ನ ಮಿಸ್ ಮಾಡದೆ ಬನ್ನಿ. ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರಾದ್ರೂ ಇಂಟ್ರೆಸ್ಟ್ ಇರೋರಿಗೆ, ಈ ತರ ಟ್ರಾವೆಲ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋರಿಗೆ, ಈ ತರ ಜಿಯೋಗ್ರಫಿಕಲಿ ಇಂಟ್ರೆಸ್ಟಿಂಗ್ ಪ್ಲೇಸಸ್ ನೋಡಂತ ಇಂಟ್ರೆಸ್ಟ್ ಇರೋರಿಗೆ ಇದನ್ನ ಈ ವಿಡಿಯೋನ ನೀವು ಫಾರ್ವರ್ಡ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೇನಾದರೂ ಈ ಪ್ಲೇಸ್ ಬಗ್ಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.